ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಸಾರಿ ಕೇಳ್ತೀನಿ. ಬಿಕಾಸ್ ಯಾಕಂತ ಗೊತ್ತಿಲ್ಲ, ವಿಡಿಯೋ ಉಲ್ಟಾ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಬರೀ ಏನು ಡೈಲಿ ವ್ಲಾಗ್ಸ್ ಮಾಡ್ತೆ, ಬರೀ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಪ್ಲೀಸ್ ಎಲ್ಲರೂ ಬಂದು ನೋಡಿ, ಓಕೆನಾ? ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಬಟ್ ಈ ಥರ ಆಗುತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಏನಾಯ್ತೋ ಗೊತ್ತಿಲ್ಲ, ಆ್ಯಪಲ್ ಐಡಿ ಮಾಡಬೇಕಾಗಿದ್ರೆ ಆ ಥರ ಆಗಿದೆ. ನಾನು ನೋಡ್ಕೊಂಡಿಲ್ಲ, ಅಪ್ಲೋಡ್ ಮಾಡಾದ್ಮೇಲೆ ನೋಡ್ಕೊತಿದ್ದೀನಿ. ಸೊ ಸಾರಿ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಪ್ಲೀಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಸೊ ನಾನಿಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ಸ್ಪೈಸಸ್ನ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ನಂತರ ಚಾಪ್ಡ್ ಆನಿಯನ್ಸ್ ಒಂದು 2 ತೊಗೊಂಡಿದ್ದೀನಿ. ಆಯಿಲ್ ತೊಗೊಂಡಿದ್ದೀನಿ. ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ ಆಯಿಲ್ ಹಾಕ್ತಿದ್ದೀನಿ. ನಂತರ ಆಯಿಲ್ ಹಾಕಿದ್ಮೇಲೆ ತುಪ್ಪನೂ ಹಾಕ್ಕೋತೀನಿ. ನಾನು ಸ್ವಲ್ಪ ಟೇಸ್ಟಿಯಾಗಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತುಪ್ಪನೂ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ನಾನು ಯಾವಾಗ್ಲೂ ಆಶೀರ್ವಾದ್ ತುಪ್ಪನೇ ಯೂಸ್ ಮಾಡೋದು. ಇಲ್ಲ ಅಂದರೆ ಅಮ್ಮ ಕೊಟ್ಟು ಕಳಿಸಿದ್ರೆ ಆ ತುಪ್ಪನೇ ಯೂಸ್ ಮಾಡಿರ್ತೀನಿ, ಯಾಕಂದರೆ ಅಮ್ಮ ಮನೆಯಲ್ಲೇ ಮಾಡಿರ್ತಾರೆ ಅಂದ್ಬಿಟ್ಟು. ಸೊ ತುಪ್ಪನೂ ಹಾಕಿದ್ದಾಯಿತು. ಇವಾಗ ಸ್ಪೈಸಸ್ ಹಾಕೋಣ. ಚಕ್ಕೆ, ಲವಂಗ, 1 ಯಾಲಕ್ಕಿ, ಪಲಾವ್ ಎಲೆ, ನಂತರ ಮೊಗ್ಗು, ಅನಾನಸ್ ಹೂವು, ನಂತರ ಸೋಂಪು 2 ಸ್ಪೂನ್ ಹಾಕೋತೀನಿ. ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂದ್ಬಿಟ್ಟು ನನಗೆ ಆ ಫ್ಲೇವರ್ ಇಷ್ಟ. ಸೊ ನಾನು 2 ಸ್ಪೂನ್ನ ಯೂಸ್ ಮಾಡ್ಕೋತಿದ್ದೀನಿ. ಅದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಪಲಾವ್ ಇವಾಗಲೇ ಮಾಡಿಬಿಟ್ವೇನೋ ಅನ್ನೋ ಥರ ಫೀಲ್ ಬರುತ್ತೆ. ಅದು ಡ್ರೈ ರೋಸ್ಟ್ ಆಗೋವಾಗ ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಸೊ ಅದಾದಮೇಲೆ ನಾನು ಒಂದು 2ರಿಂದ 3 ಆನಿಯನ್ಸ್ನ ಉಲ್ಟಾ ಕಟ್ ಮಾಡ್ಕೊಂಡಿದ್ದೆ. ಸೊ ಅವರು ಅಕ್ಕ ಮೊನ್ನೆ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಂತ ಹೇಳಿದ್ನಲ್ವ, ಅವಾಗ ಅಕ್ಕ ಹೇಳ್ಕೊಟ್ಟಿದ್ದು, ಹಿಂಗೆ ಕಟ್ ಮಾಡ್ಕೊ ನೀಟಾಗಿ, ಅದೇ ಸ್ಲೈಸಸ್ ಆಗಿಬಿಡುತ್ತೆ. ಅಂದರೆ ಅದೇ ಪೀಸಸ್ ನೀಟಾಗಿ ಸಪ್ರೇಟ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದೇ ಥರ ಮಾಡಿದ್ದೆ. ಸೊ ನಾನು ಯಾವಾಗೂ ಬಿರಿಯಾನಿಗೆ ಕಟ್ ಮಾಡಿಕೊಂಡು ನೀಟಾಗಿ ಸಪ್ರೇಟ್ ಮಾಡ್ತಿದ್ದೆ ಲೇಯರ್ಸು. ಬಟ್ ಇದರಲ್ಲಿ ಆಗೇನಿಲ್ಲ. ಸೊ ಅದೇ ಸಪ್ರೇಟ್ ಆಗಿಬಿಡುತ್ತೆ. ನಾವು ಜಸ್ಟ್ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇಷ್ಟಾದಮೇಲೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತಹ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಿದ್ದೀನಿ. ನಂಗೆ ಆ ವಿಡಿಯೋ ಯಾಕೆ ಹಂಗಾಯ್ತು ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ. ಸೀರಿಯಸ್ಲಿ ಬೇಜಾರಾಗ್ತಿದೆ ಆ ವಿಡಿಯೋ ನೋಡ್ತಿದ್ರೆ. ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಸೊ ಮನೆಯಲ್ಲೇ ಮಾಡ್ಕೊಂಡಿರೋದಂತ ಹೇಳಿದ್ನಲ್ವ, ಬಿಕಾಸ್ ನಾನು ಆಚೆದು ಯೂಸ್ ಮಾಡಲ್ಲ. ಒನ್ ಟೈಮ್ ಯೂಸ್ ಮಾಡ್ತೀನಿ, ಒನ್ ಟೈಮ್ ಯೂಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದು ನನ್ನ ನಾದಿನಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಟೈಮಲ್ಲಿ ನಾನು ಒಂದು 10ರಿಂದ 11 ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಬಿಕಾಸ್ ನಾವು ಖಾರ ತುಂಬ ತಿನ್ನೋದ್ರಿಂದ ಸೊ ಯಾವಾಗ್ಲೂ ನಾವು ಹಸಿ ಮೆಣಸಿನ್ಕಾಯಿ ಹಾಕ್ತೀವಿ. ನಂತರ ನಾನು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಲ್ಲ, ಅದನ್ನು ಹಾಕೋತೀನಿ. ನೀವು ನೋಡ್ಬೋದು, ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ. ನಂತರ ಟೊಮೆಟೊ 4ರಿಂದ 5 ಟೊಮೆಟೊ ನಾನೇನು ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೆ ಆ ಟೊಮೆಟೊನ ಹಾಕೋತಿದ್ದೀನಿ. ನೀಟಾಗಿ ಅದು ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದೇ ಟೈಮಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಒಂದು ಮಿಕ್ಸಪ್ ಕೊಟ್ಟು 1 ಹಿಡಿ ಆಗೋಷ್ಟು ಪುದೀನ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೆ ನಾನು. ಅದನ್ನು ಹಾಕ್ಕೋತೀನಿ, ಯಾಕಂದರೆ ಸ್ಮ್ಯಾಶ್ ಆಗಬೇಕಲ್ವ, ಅದಕ್ಕೋಸ್ಕರ. ಸೊ ಅದನ್ನು ಅದ್ರ ಜೊತೆಗೇನೆ ಸ್ಮ್ಯಾಶ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸೊ ಇವಾಗ ಹಾಕೋತಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು. ಆಮೇಲೆ ನಂತರ ಅದಾಕಾದ್ಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಎಷ್ಟು ಬೇಕೋ ರುಚಿಗೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸಾಲ್ಟ್ನ ಹಾಕ್ಕೋತಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಧೂಳುಪ್ಪು ಅಂದರೆ ಜಾಸ್ತಿ ಹಿಡಿಯುತ್ತೆ, ಕಲ್ಲುಪ್ಪು ಆದರೆ ಒಂದು ಸ್ವಲ್ಪ ಹಿಡಿಯುತ್ತೆ. ಬಟ್ ಆಮೇಲೆ ನಾವು ಸಾಕಾಗಿಲ್ಲ ಅಂದರೆ ನಾವು ಧೂಳುಪ್ಪು ಹಾಕ್ಕೋಬೋದು. ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತೇನು ಸಾಕಾಗಿಲ್ಲ ಅಂದರೆ ಆಮೇಲೆ ನಾನು ಧೂಳುಪ್ಪನ್ನ ಹಾಕೋತೀನಿ, ಲಿಡ್ ಕ್ಲೋಸ್ ಮಾಡಬೇಕಿದ್ರೆ. ಅದಾದಮೇಲೆ ನಾನು ಹೇಳಿದ್ನಲ್ವ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಅಂತ. ನಾನು ಹಾಕೋತಿದ್ದೀನಿ. ಹಾಕೊಂಡು ಒಂದು ಒಳ್ಳೆ ಮಿಕ್ಸಪ್ ಕೊಟ್ಟು ನೀಟಾಗಿ ವಿಷಲ್ ಬರುತ್ತಲ್ಲ, ಅದನ್ನ ರಿಮೂವ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಒಂದು 5 to 10 ಮಿನಿಟ್ಸಲ್ಲಿ ನೀಟಾಗಿ ಆಗ್ಬಿಡುತ್ತೆ. ನನಗೆ ಇದು ಮಾಡಕ್ಕೆ ಹಿಡಿದಿದ್ದು ಓನ್ಲಿ 7 ಮಿನಿಟ್ಸ್ ಅಷ್ಟೇ ನನಗೆ ಟೈಮ್ ತಗೊಂಡಿದ್ದು. ನಂತರ ಈ ಥರ ಆಯ್ತಾ. ಸೊ ನಾನು ಹೇಳಿದ್ನಲ್ವ,
ಈ ಥರ ತೆಗೆದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಂತ. ಸೊ ಆಯಿತು, ಒಂದು 3 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ನೋಡಿ ಯಾವ ಥರ ಆಗಿದೆ ಅಂತ. ಸೊ ಈ ಟೈಮಲ್ಲಿ ಮಸಾಲ ಪೌಡರ್ಸ್ನ ಹಾಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್, ಮತ್ತೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋಂತಹ ಕೊರಿಂಡರ್ ಪೌಡರ್ನ ಯೂಸ್ ಮಾಡ್ಕೋತಿದ್ದೀನಿ. ನಾನು ಹೇಳಿದ್ನಲ್ವಾ, ನಾನು ಏನಪ್ಪ ಅಂದರೆ ತುಂಬ ಫಾಸ್ಟ್ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನಂತರ ಖಾರ ನಾವು ಜಾಸ್ತಿ ತಿಂತೀವಿ ಅಂತ ನಾನು ಹೇಳಿದ್ನಲ್ವಾ ಮುಂಚೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ತಿಲ್ಲ. ಸೊ ಚಿಲ್ಲಿ ಪೌಡರ್ನು ಹಾಕೋತಿದ್ದೀನಿ. ನೀವು ನೋಡ್ಬೋದು ನೀಟಾಗಿ ಮಸಾಲೆ ಎಲ್ಲ ಹೆಂಗಾಗ್ತಿದೆ. ಸೊ ಆ ವಿಡಿಯೋದಲ್ಲಿ ಅರ್ಧ ಕಾಣಿಸ್ತಿದೆ, ನನಗೆ ಅದನ್ನ ನೋಡೋಕ್ಕಾಗ್ತಿಲ್ಲ, ಹಿಂಸೆ ಅನ್ನಿಸಿದೆ. ನೋಡೋಕ್ಕೆ ಒಂಥರ ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಮುಂಚೆನೆ ಒಂದು 2 ಗ್ಲಾಸ್ ಆಗೋಷ್ಟು ಅಕ್ಕಿ ನೋಡಿ ಆ ಬಟ್ಲು ತುಂಬ ತಗೊಂಡಿದ್ದೆ, ಒಂದು 1/4 ಭಾಗ ಕಡಿಮೆ ಆಗೋಷ್ಟು. ಸೊ ಅದನ್ನ ನಾನು ಮುಂಚೆನೆ ಯಾವಾಗ ನಾನು ಟೊಮೆಟೊ ಬಾತ್ ಮಾಡ್ತೀನಿ ಅಂತ ತರಕಾರಿ ಎಲ್ಲ ಕೊಯ್ಕೋತಿರ್ತೀನೋ ಅವಾಗಲೇ ನಾನು ರೈಸ್ ಎಲ್ಲ ನೀಟಾಗಿ ನೆನೆಸಿಟ್ಬಿಟ್ಟಿರ್ತೀನಿ. ಎಲ್ಲ ನೆಂದು ನಾವು ಮಿಕ್ಸಪ್ ಕೊಟ್ಮೇಲೆ ಈ ತರ ಆಗಿರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಕಲರ್ನ ಯೂಸ್ ಮಾಡಿಲ್ಲ. ನೀವು ನೋಡ್ಬೋದು, ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆದ್ರೆ ಅದರಲ್ಲೇ ಕಲರ್ ಬರುತ್ತೆ. ಸೊ ಟೊಮೆಟೊ ಬಾತ್ ಸೇಮ್ ರೆಡ್ ಕಲರ್ ಅಥವಾ ಎಲ್ಲೋ ಯಾವುದೋ ಒಂದು ಕಲರಲ್ಲಿ ಟರ್ನ್ ಆಗುತ್ತೆ. ಓಕೆನಾ? ನಮ್ಮ ಟೊಮೆಟೊ ಯಾವ ಥರ ಇರುತ್ತೋ ಆ ಬೇಸಿಸ್ ಮೇಲೆ ಟರ್ನ್ ಆಗುತ್ತೆ. ಓಕೆನಾ? ಸೊ ನಾನು ಆ ಬೌಲಲ್ಲಿ ರೈಸ್ನ ತಗೊಂಡಿದ್ದೆ ಪೂರ್ತಿ. ಸೊ ಅದ್ರ 2 ಭಾಗದಷ್ಟು ಹಾಕ್ಬೇಕಲ್ವಾ ವಾಟರು. ಸೊ ಅದಕ್ಕೋಸ್ಕರ ನಾನು 1 ಕಪ್ ಹಾಕಿದ್ದೀನಿ, ಮತ್ತೆ ಇನ್ನೊಂದು ಕಪ್ ಹಾಕ್ತಿದ್ದೀನಿ. ನೀವು ನೋಡ್ಬೋದು ನೀಟಾಗಿ ಇವಾಗ ಒಂದು ಒಳ್ಳೆ ಮಿಕ್ಸಪ್ ಕೊಟ್ಟು ನಂತರ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಏನಪ್ಪಾ ಅಂದ್ರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಹೇಳ್ದೆ ಅಲ್ವಾ ಮುಂಚೆನೆ ನಾವು ಖಾರ ಜಾಸ್ತಿ ತಿಂತೀವಿ. ಸೊ ಅದಕ್ಕೋಸ್ಕರ ನಾನು ಇನ್ನೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಸೊ ವಾಟರ್ ಹಾಕಿರೋ ಕಾರಣ ಅದು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ನು ಹಾಕೊಂಡಿದ್ದೀನಿ. ಹಾಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಿದ್ದೀನಿ. ಸೊ ಚಿಲ್ಲಿ ಪೌಡರು ಟೊಮೆಟೊನೇ ನಮಗೆ ಟೊಮೆಟೊ ಬಾತ್ಗೆ ಕಲರ್ ಕೊಡೋ ಅಂಥದ್ದು. ನೀವು ನೋಡ್ಬೋದು. ಸೊ ನಾನು ಇವಾಗ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದೆ. ನೀವೇ ನೋಡಿ, ನಾನು ಯಾವುದೇ ರೀತಿ ಕಲರ್ನ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ನಂತರ ನೀಟಾಗಿ ಒಂದು ಮಿಕ್ಸಪ್ ಕೊಟ್ಟು, ಸೊ ಎಲ್ಲರೂ ಹೇಳ್ತಾರೆ ಅದು ಕುದಿ ಬರೋವರೆಗೂ ಇರಬೇಕು ಅಂತ. ಸೊ ನಾನು ಆ ಥರ ಯಾವುದೇ ರೀತಿ ಹೇಳಲ್ಲ. ಸೊ ನಾನು ಇದು ಅಕ್ಕಿ ಹಾಕಾದ್ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸಪ್ ಕೊಟ್ಟು ಲಿಡ್ನ ಯಾವತ್ತೂ ಅಷ್ಟೇ ಕ್ಲೋಸ್ ಮಾಡ್ತಾ ಇರ್ತೀನಿ. ಸೊ ನಾನು ಒಂದು ಇಲ್ಲಿ ಸ್ಕಿಪ್ ಏನು ಮಾಡಿದ್ದೀನಪ್ಪ ಅಂದರೆ ಲೆಮನ್ ರೈಸ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಲೆಮನ್ ರೈಸ್ ಹಾಕೊಳ್ಳಿ, ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನ 2 ವಿಷಲ್ಸ್ನ ಓಡಿಸ್ಕೊಬಿಡೋಣ. ಓಕೆನಾ? ಸೊ ಆಯಿತು, 2 ವಿಷಲ್ಸು ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಹೇಳಿದ್ನಲ್ವ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ, ಸೊ ಸಾರಿ ಲಾಸ್ಟ್ ವಿಡಿಯೋ ಹಂಗಾಗಿದೆ, ಆ ಕಾರಣದಿಂದಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೊ ನನ್ನ ವಿಡಿಯೋಸ್ಗೋಸ್ಕರ ಇದೇ ರೀತಿ ಕಾಯ್ತಾ ಇರಿ ಅಂತ ಹೇಳ್ತಾ, ಸೊ ನನಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಓಕೆನಾ? ಇವತ್ತಿನ ರೆಸಿಪಿ ಇಷ್ಟೇ. ಸೊ ಲಾಸ್ಟ್ ವಿಡಿಯೋ ಹಂಗಾಗಿರೋದಕ್ಕೆ ತುಂಬ ನನಗೂ ಬೇಜಾರಾಗ್ತಿದೆ. ಸೊ ಅಷ್ಟೇ, ಮತ್ತೆ ನಾಳೆ ಸಿಗುವ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಟಾಟಾ, ಸಿ ಯು.